Hi, I'm Yashaswini Chadlu from Commerce Department. So, ಇವತ್ತು ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಆ್ಯನ್ಯುವಲ್ ಎಕ್ಸಾಮ್ ಪೇಪರಿನ ಪ್ಯಾಟ್ರನ್ ಹೇಗಿರುತ್ತೆ ಅಂತ ನೋಡೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ನಿಮ್ಮ ಕ್ವಶನ್ ಪೇಪರು 4 ಪಾರ್ಟಾಗಿ ಡಿವೈಡ್ ಆಗಿರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಹಾಗೆ ಪಾರ್ಟ್ ಡಿ ಅಲ್ವಾ. ಸೊ ಪಾರ್ಟ್ ಎ ಅಲ್ಲಿ ಆ್ಯಸ್ ಇಟ್ ಈಸ್ ಬಿಸ್ನೆಸ್ ಸ್ಟಡೀಸ್ ಕ್ವಶನ್ ಪೇಪರಲ್ಲಿ ನಿಮಗೆ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ನಿಮಗೆ ಅಕೌಂಟೆನ್ಸಿ ಕ್ವಶನ್ ಪೇಪರಲ್ಲೂ ಕೂಡ ಅದೇ ಮೇನ್ಸ್ ಇರುತ್ತೆ. ಫಸ್ಟ್ 5 ಕ್ವಶನ್ಸ್ ಬಂದು MCQs ಇರುತ್ತೆ, 1 ಮಾರ್ಕ್, 5 into 1 5. ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸ್ ಇರುತ್ತೆ. ಪಾರ್ಟ್ ಎ ಅಲ್ಲಿ ಸೆಕೆಂಡ್ ಮೈನು, ಅದರಲ್ಲೂ 5 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಇನ್ನು ಮ್ಯಾಚ್ ದ ಫಾಲೋಯಿಂಗ್ ಕಡೆ ಬಂದಾಗ ಅದರಲ್ಲೂ 5 ಕ್ವಶನ್ಸ್ ಇರುತ್ತೆ, ಅದಕ್ಕೂ 1 ಮಾರ್ಕ್. ಇನ್ನು ಪಾರ್ಟ್ ಎ ಅಲ್ಲಿ ಲಾಸ್ಟ್ ಮೈನ್ ಬಂದು ಆನ್ಸರ್ ಇನ್ 1 ವರ್ಡ್ ಆರ್ ಅ ಸೆಂಟೆನ್ಸ್, ಅದರಲ್ಲಿ 5 ಕ್ವಶನ್ಸ್ ಇರುತ್ತೆ, ಅದಕ್ಕೆ 1 ಮಾರ್ಕ್ ಆಗಿರುತ್ತೆ. ಸೊ ಈ ಒಂದು ಮೇಯ್ನಲ್ಲಿ ನೀವು ಈಸಿಯಾಗಿ 20 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು, ಓಕೆನಾ. ಇನ್ನು ಪಾರ್ಟ್ ಬಿ ಕಡೆ ಬಂದಾಗ 2 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಇರುತ್ತೆ, ಅದರಲ್ಲಿ 5 ಕ್ವಶನ್ಸ್ ಇರುತ್ತೆ. 5 ಕ್ವಶನ್ಸಲ್ಲಿ ನೀವು 3 ಕ್ವಶನ್ಸಿಗೆ ಆನ್ಸರ್ ಮಾಡಬೇಕು. ಈ ಒಂದು ಮೇಯ್ನಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್, ಓಕೆನಾ. ಇನ್ನು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಲ್ಲಿ ನೀವು ಈಸಿಯಾಗಿ 26 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು, ಪಾರ್ಟ್ ಎ ಅಲ್ಲಿ ಮತ್ತು ಪಾರ್ಟ್ ಬಿ ಎರಡೂ ಸೇರಿ, ಓಕೆನಾ. ಇನ್ನು ಪಾರ್ಟ್ ಸಿ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಪ್ರಾಬ್ಲಮ್ಸ್ ಓರಿಯೆಂಟೆಡ್ ಪಾರ್ಟ್ ಆಗಿರುತ್ತೆ. ಇದು 5 ಕ್ವಶನ್ಸ್ ಇರುತ್ತೆ, ಅದರಲ್ಲಿ ನೀವು 3 ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 6 ಮಾರ್ಕ್ಸ್. ಇನ್ನು ಪಾರ್ಟ್ ಡಿ ಅಲ್ಲಿ ಪ್ರಾಬ್ಲಮ್ ಓರಿಯೆಂಟೆಡ್ ಆಗಿರುತ್ತೆ ಕ್ವಶನ್ಸು. 6 ಕ್ವಶನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು 3 ಆನ್ಸರ್ಸ್ನ ಮಾಡಬೇಕಾಗತ್ತೆ. ಆಪ್ಷನ್ಸ್ ಕೊಟ್ಟಿರ್ತಾರೆ, ಒಂದು ಪ್ರಶ್ನೆಗೆ 12 ಮಾರ್ಕ್ಸ್ ಆಗಿರುತ್ತೆ. ಇನ್ನು ಇಲ್ಲಿ ತುಮಕೂರು ಡಿಸ್ಟಿಕ್ಕಿನ PU ಕಾಲೇಜ್ ಸೆಕೆಂಡ್ PUC ಅಕೌಂಟೆನ್ಸಿ ಕ್ವಶನ್ ಪೇಪರ್ ಇದೆ. ಪಾರ್ಟ್ ಎ ಅಲ್ಲಿ ನೀವು ಗಮನಿಸ್ಬೋದು. ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ. ಇದರಲ್ಲಿ 5 ಕ್ವಶನ್ಸ್ ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು. ಇನ್ನು ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸ್ ಬಂದು 5 ಕ್ವಶನ್ಸ್ ಇದೆ. ಇನ್ನು ಮ್ಯಾಚ್ ದಿ ಫಾಲೋಯಿಂಗು ಕೂಡ 5 ಕ್ವಶನ್ಸ್ ಇದೆ. ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಇನ್ 1 ವರ್ಡ್ ಆರ್ ಅ ಸೆಂಟೆನ್ಸ್ ಈಚ್, ಇದನ್ನು ಕೂಡ ಅಷ್ಟೇ 5 ಕ್ವಶನ್ಸ್ ಇದೆ. ಸೊ ಇದಿಷ್ಟು ಪಾರ್ಟ್ ಎ ಅಲ್ಲಿ ನಿಮಗೆ ಕವರ್ ಆಗುವಂತಹ ಕ್ವಶನ್ಸ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಆಪ್ಷನ್ಸ್ ಇರೋದಿಲ್ಲ, ಎಲ್ಲ ಕ್ವಶನ್ಸಿಗೂ ನೀವು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಬೇಕಾಗಿರುತ್ತೆ. ಇನ್ನು ಪಾರ್ಟ್ ಬಿ ಕಡೆ ಬಂದಾಗ ಇಲ್ಲಿ ನಿಮಗೆ 5 ಕ್ವಶನ್ಸ್ ಕೊಟ್ಟಿರ್ತಾರೆ. ಈ 5 ಕ್ವಶನ್ಸಲ್ಲಿ ನೀವು ಯಾವುದಾದ್ರೂ ನಿಮಗೆ ಬರುವಂತಹ 3 ಕ್ವಶನ್ಸಿಗೆ ಅಟೆಂಡ್ ಮಾಡಿದರೆ ಸಾಕು. ಇನ್ನು ಪಾರ್ಟ್ ಸಿ ಅಲ್ಲಿ ಬಂದಾಗ ಪ್ರಾಬ್ಲಮ್ ಓರಿಯೆಂಟೆಡ್ ಪಾರ್ಟ್ ಆಗಿರುತ್ತೆ, 6 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ 5 ಕ್ವಶನ್ಸ್ ಕೊಟ್ಟಿರ್ತಾರೆ, 5 ಕ್ವಶನ್ಸಲ್ಲಿ ನೀವು ಯಾವುದಾದ್ರೂ 3 ಕ್ವಶನ್ಸಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಇನ್ನು ಪಾರ್ಟ್ ಡಿ ಯಲ್ಲೂ 6 ಕ್ವಶನ್ಸ್ ಕೊಟ್ಟಿರ್ತಾನೆ. ಈ 6 ಕ್ವಶನ್ಸಲ್ಲಿ ನೀವು ಯಾವುದಾದ್ರೂ ನಿಮಗೆ ಬರುವಂತಹ 3 ಪ್ರಾಬ್ಲಮ್ಸ್ನ ನೀವು ಅಟೆಂಡ್ ಮಾಡಬೇಕಾಗಿರುತ್ತೆ. 12 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ ಇದರಲ್ಲಿರೋದು, ಓಕೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂತ ಅಂದರೆ, ಎಲ್ಲ ಚಾಪ್ಟರ್ಸ್ ಅಕೌಂಟೆನ್ಸಿಯಲ್ಲಿ ಬರುವಂತಹ ಎಲ್ಲ MCQsನ ಕಲೆಕ್ಟ್ ಮಾಡಿದ್ದೀನಿ. ಈ ಎಲ್ಲ MCQsನ ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅದೇ ಥರ ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗು, ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ಸು, ಮತ್ತು ಪ್ರಾಬ್ಲಮ್ಸು 6 ಮಾರ್ಕ್ಸಿಂದು ಮತ್ತು 12 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಎಲ್ಲ ನೋಡ್ತಾ ಹೋಗೋಣ, ಓಕೆನಾ.